ಏನಿಲ್ಲ ಸ್ನೇಹಿತರೆ, ಇವತ್ತು ಏತರ್ ರಿಸ್ಟಾ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ಫಾರ್ಮಲ್ಲಿ. ನಮ್ಮ ಹೊಸ ಏತರ್ ರಿಸ್ಟಾ ನೋಡಿ, ಈ ಥರ ಕಾಣಿಸ್ತಿದೆ. ರಿಸ್ಟಾ ಝೆಡ್ ಟಾಪ್ ಎಂಡ್ ಮಾಡಲ್ಲು. ಬ್ಯಾಕ್ ಲುಕ್ಕು 159 ID. ಕನ್ಸೋಲ್ ತೋರಿಸ್ತೀನಿ ಬನ್ನಿ. ಒಳ್ಳೊಳ್ಳೆ ಆಪ್ಷನ್ಸ್ ಇದೆ ಸ್ನೇಹಿತರೆ. ಯಾವ ಥರ ಅಂದರೆ ನೋಡಿ, ಇದು ಕನ್ಸೋಲು ರಿಸ್ಟಾದು. ಸೇಫ್ಟಿ ಫೀಚರ್ಸ್ ಸಿಕ್ಕಾಬಟ್ಟೆ ಇದೆ. ಮೋಟ್ರ್ ಆಫ್ ಇದೆ ಇವಾಗ ನೋಡಿ. ಇದು ನ್ಯಾವಿಗೇಷನ್ದು, ನಾವು ಮೊಬೈಲ್ ನ್ಯಾವಿಗೇಷನ್ ಥರ ನ್ಯಾವಿಗೇಟ್ ಮಾಡ್ಬೋದು. ಆಮೇಲೆ ಡಿವೈಸ್ ಕನೆಕ್ಟ್ ಮಾಡ್ಕೊಬೋದು ಬ್ಲೂಟೂತು. ಆಮೇಲೆ ವಿ ಹ್ಯಾವ್ ಲೈಕ್ ಇದು ಲೈವ್ ಲೊಕೇಶನ್ ಶೇರ್ ಮಾಡೋದು. ಆಮೇಲೆ ವೆಹಿಕಲ್ ಡೀಟೇಲ್ಸು, ಸಾಫ್ಟ್ವೇರ್ ವರ್ಷನ್, ವಿಚ್ ವರ್ಷನ್, ಇದು ನಮ್ಮ ಗಾಡಿ ಯಾವ ವರ್ಷನ್ ಇದೆ. ಏತರ್ 6.2.1 ಇವತ್ತು ಅಪ್ಡೇಟ್ ಬಂತು, ಅಪ್ಡೇಟ್ ಆಯಿತು ಗಾಡಿ ತಂದಮೇಲೆ. ಇದು ವೆಹಿಕಲ್ ಡೀಟೇಲ್ಸ್, ಇದು ಯಾವುದು ಇದು ಅಂತ ನಾವು ಡಾಕ್ಯುಮೆಂಟ್ ಸೇವ್ ಮಾಡ್ಕೋಬೋದು ಇಲ್ಲಿ. ಆಮೇಲೆ ಇನ್ನು ಸೆಟ್ಟಿಂಗ್ಸ್ಗೆ ಹೋದರೆ ಅಲ್ಲಿ ಬ್ಲೂಟೂತ್ ಆನ್ ಆ್ಯಂಡ್ ಆಫ್ ಇರುತ್ತೆ, ಸ್ಕ್ಯಾನ್ ಮಾಡ್ಕೋಬೋದು ಬೇಕಂದರೆ. ಆಮೇಲೆ ಪೇಯ್ಡ್ ಡಿವೈಸು. ಆಮೇಲೆ ಬ್ರೈಟ್ನೆಸ್ ಚೆಕ್ ಮಾಡ್ಕೊಬೋದು ನಾವು, ಎಷ್ಟು ಬೇಕು ಅಷ್ಟು ಬ್ರೈಟ್ನೆಸ್ಸು. ಫುಲ್ಲು ಬೇಕು ಅಂದರೆ ಫುಲ್ಲು, ಆ ಥರ ಆಟೋ ಬ್ರೈಟ್ನೆಸ್ ಇಟ್ಕೋಬೋದು. ಲಾಂಗ್ವೇಜ್ ಯಾವ್ದು ಬೇಕು ಅಂದರೂ ಇಟ್ಕೋಬೋದು. ಆಮೇಲೆ ಒಂದು ಸ್ಪೆಷಲ್ ಫೀಚರ್ ಅಂದರೆ ಟ್ವಿಸ್ಟ್ ಇದೆ ನೋಡಿ. ಇದು ಮ್ಯಾಜಿಕ್ ಟ್ವಿಸ್ಟ್ ಅಂತಾರೆ. ಏನಂದರೆ ಇದೆಯಲ್ಲ ಆಪ್ಷನ್, ಎಕ್ಸ್ಲೇಟರು ನಾವು ವೆಹಿಕಲ್ ಓಡಿಸುವಾಗ ಎಕ್ಸ್ಲೇಟರ್ ರಿವರ್ಸ್ ಮಾಡಿದ್ರೆ ಬ್ರೇಕ್ ಅಪ್ಲೈ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ನಾವು ಬ್ರೇಕ್ ಹಿಡಿಯೋದೇ ಬೇಕಿಲ್ಲ. ಆ ಥರ ಹೊಸದು ದಿಸ್ ಫೀಚರ್ ಹೆಲ್ಪ್ಸ್ ಯು ಟು ಸ್ಲೋ ಡೌನ್ ಯುವರ್ ವೆಹಿಕಲ್ ಬೈ ಟ್ವಿಸ್ಟಿಂಗ್ ದಿ ಥ್ರೋಟಲ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅದೇ ಸ್ನೇಹಿತರೆ ಹೇಳಿದ್ನಲ್ಲ. ಆಮೇಲೆ ಇನ್ನು ಕೋಸ್ಟಿಂಗ್ ರೀಸನ್ ಅಂದರೆ ಇದು ಬ್ಯಾಟ್ರಿ. ಇವಾಗ ನಮಗೆ ನಾವು ಏನೋದಿರ್ತೀವಿ ಈಗ ಡೈನಮೋ ಟೈಪು ರಿವರ್ಸ್ ಚಾರ್ಜಿಂಗ್ ಆಗುತ್ತಲ್ಲ ಬ್ಯಾಟ್ರಿ, ಆ ಥರ ಇದನ್ನು ಆನ್ ಮಾಡಿದ್ರೆ ನಾವು ರನ್ನಿಂಗಲ್ಲಿದ್ದಾಗ ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ಮತ್ತು ಬ್ಯಾಟ್ರಿ ಆಪೋಸಿಟಾಗಿ ಚಾರ್ಜ್ ಆಗ್ತಾ ಇರುತ್ತೆ. ಅದೊಂದು ಸ್ಪೆಷಲ್ ಫೀಚರು. ಮತ್ತು ಆಟೋ ಹೋಲ್ಡ್ ಅಂದರೆ ನಾವು ಇವಾಗ ಕ್ಲೈಮ್ ಮಾಡ್ತಾಯಿದ್ರೆ ಯಾವುದಾದ್ರೂ ರೋಡ್ಗಳನ್ನ ಮೇಲೆ ದಿಬ್ಬ ಹತ್ತಿಸ್ತಾ ಇರ್ತೀವಿ ಅಂದ್ಕೊಳ್ಳಿ, ಆವಾಗ ಸಡನ್ ಅಂತ ಗಾಡಿ ಆಫ್ ಆಗುತ್ತೆ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು, ಆವಾಗ ಗಾಡಿ ಏನಾಗ್ಬಿಡುತ್ತೆ, ಆಟೋ ಹೋಲ್ಡಾಗಿ ನಿಂತ್ಕೊಂಡ್ಬಿಡುತ್ತೆ, ರಿವರ್ಸ್ ಹೋಗೋದೇ ಇಲ್ಲ ಗಾಡಿ. ಆ ಥರ ಒಂದು ಸ್ಪೆಷಲ್ ಫೀಚರ್ ಇದೆ. ಆಮೇಲೆ ಸ್ಕಿಡ್ ಕಂಟ್ರೋಲ್ ಇದೆ. ನಾವು ಮಡ್ ಸರ್ಫೇಸು ಮತ್ತು ಯಾವುದಾದ್ರೂ ಜಲ್ಲಿಗಳು ಇರೋ ಹತ್ರ ಗಾಡಿ ರನ್ ಮಾಡಬೇಕಿದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನು ಹೋಲ್ಡ್ ಮಾಡಿಬಿಡುತ್ತೆ ಇದು ಸ್ಕಿಡ್ ಕಂಟ್ರೋಲು. ಆಮೇಲೆ ಆಟೋ ಇಂಡಿಕೇಟರ್ ಇದೆ. ನಾವು ಇಂಡಿಕೇಟರ್ ಆನ್ ಮಾಡ್ಕೊಂಡ್ರೆ ಲೆಫ್ಟ್ ರೈಟ್ ಯಾವಾಗಲಾದ್ರೂ ಇಂಡಿಕೇಟರ್ ಆನ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಅದು ನಾವು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಅದೇ. ಆಮೇಲೆ ಗೈಡ್ ಮೀ ಹೋಮ್ ಲೈಟ್ಸು, ಇದು ಯಾವಾಗಲೂ ಬೇಕಾದ್ರೆ DRL ಟೈಪು. ಆಮೇಲೆ ಆಪ್ಟಿಮೈಸ್ ಚಾರ್ಜಿಂಗು, ಇದು ಬಂದುಬಿಟ್ಟು ಅದೇ ಅಲ್ಲಿ ಓದ್ಕೊಳ್ಳಿ ಎಲ್ಲಿದೆ. ಇನ್ನು ಫುಲ್ ಸೇಫ್. ಇದು ಬಂದುಬಿಟ್ಟು ಸ್ಪೆಷಲ್ ಫೀಚರ್ ಏನಂದರೆ, ಗಾಡಿ ಇವಾಗ ಬಿದ್ದರೆ ಏನಾದರೂ ಮಿಸ್ ಆಗಿ ಸ್ಕಿಡ್ ಆಗೋದು ಇಲ್ಲ ಆಕ್ಸಿಡೆಂಟ್ ಆಗಿ ಬಿದ್ದರೆ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಒಳ್ಳೆ ಸಖತ್ತಾಗಿ ಫುಲ್ ಸೇಫ್ಟಿ ಫೀಚರ್ ಸಿಕ್ಕಾಬಿಟ್ಟೆ ಇದೆ. ಇನ್ನು ಶಟ್ ಡೌನ್, ಇದು ಗಾಡಿ ಆಫ್ ಮಾಡೋದು. ಇನ್ನು ನೋಟಿಫಿಕೇಷನ್ ಚೆಕ್ ಮಾಡೋದು ಇಲ್ಲೇ ಚೆಕ್ ಮಾಡ್ಕೋಬೋದು, ಮೊಬೈಲ್ ಯೂಸ್ ಮಾಡೋ ಥರ ಯೂಸ್ ಮಾಡ್ಕೋಬೋದು. ಇನ್ನು ಈ ಸೈಡ್ ಈ ಸ್ವಿಚ್ ಬಂದುಬಿಟ್ಟು ಈ ಸ್ವಿಚ್ ಬಂದು ನಮಗೆ ರಿವರ್ಸು. ಇದು ಬಂದುಬಿಟ್ಟು ಮೋಡ್ ಚೇಂಜ್ ಆಗುತ್ತೆ. ಇಲ್ಲಿ ಸ್ಮಾರ್ಟ್ ಇಕೋ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಜಿಪ್ಗೆ ಹೋಗುತ್ತೆ, ಮತ್ತು ಸ್ಮಾರ್ಟ್ ಇಕೋ ಜಿಪ್ 2 ಮೋಡ್ ಇದೆ ಇದರಲ್ಲಿ. ಜಿಪ್ಪಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ ನೋಡಿ, ವೇರಿಯೇಷನ್ ಆಗ್ತಿದೆ ಅಲ್ಲಿ ಕಿಲೋಮೀಟರು 47%. ಇನ್ನು ಸ್ಮಾರ್ಟ್ ಇಕೋದಲ್ಲಿ 47%ಗೆ 55 ಹೋಗುತ್ತೆ. ಟೋಟಲ್ ಫುಲ್ ಚಾರ್ಜ್ ಆದರೆ ಒಂದು 125 ಕಿಲೋಮೀಟರ್ಸ್ ಅಂತ ಬರುತ್ತೆ, ಫುಲ್ ಚಾರ್ಜ್ ಆಗುತ್ತೆ. ಆಮೇಲೆ ಈ ಸೈಡ್ ಬಂದುಬಿಟ್ಟು ಇದು ಟಾಗಲ್ ಸ್ವಿಚ್ಚು, ನಾವು ಅಲ್ಲಿ ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ಇದು ಐ ಬೀಮು, ಲೋ ಬೀಮು. ಇನ್ನು ಇಂಡಿಕೇಟರು ಇದು ಬಂದ್ಬಿಟ್ಟು ಆರನ್ನು. ಲುಕ್ ಮಾತ್ರ ಸೂಪರಾಗಿದೆ ಸ್ನೇಹಿತರೆ. ಇದು ಕಲ್ಲರು ಲುಕ್ಕು, ಫ್ರಂಟ್ ಲುಕ್ ಮಾತ್ರ ಒಳ್ಳೆ ಮಸ್ತಾಗಿದೆ, ನೋಡ್ಬೋದು ಯಾವ ಥರ ಕಾಣುತ್ತೆ ಗಾಡಿ ಅಂತ. ಫ್ರಂಟ್ ಬಂದ್ಬಿಟ್ಟು ಡಿಸ್ಕ್ ಇದೆ ನೋಡಿ, ಡಿಸ್ಕ್ ಫೀಚರ್ ಇದೆ.
ಬ್ರೇಕಿಂಗ್ ಸೂಪರಾಗಿ ಇದೆ ಸ್ನೇಹಿತರೆ, ಸಖತ್ತಾಗಿ ಹಿಡಿಯುತ್ತೆ ಬ್ರೇಕಿಂಗು ಗಾಡಿದು. ಇನ್ನು ಇಲ್ಲಿ ಶಾಫ್ಟು, ಇದು ಬ್ಯಾಟ್ರಿ ಶಾಫ್ಟ್ ರನ್ ಆಗೋದು, ಇದು ಬೆಲ್ಟ್ ಇರುತ್ತೆ ಇಲ್ಲಿ ಗಾಡಿದು. ಇನ್ನು ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲಿ ಸ್ಟೋರ್ ಮಾಡಿರ್ತಾರೆ ಬ್ಯಾಟ್ರಿನ. ಇದ್ರದ್ದು ಸ್ಪೆಷಲ್ ಫೀಚರ್ ಏನಂದರೆ ಸೀಟ್ ನೋಡಿ, ಒಳ್ಳೆ ಸೋಫಾ ಥರ ಇದೆ, ಹಿಂದ್ಗಡೆ ಬೇರೆ ಹೊರ್ಕೊಳ್ಳೋಕ್ಕೆ. ಆಮೇಲೆ ಇದನ್ನು ಡಿಕ್ಕಿ ಓಪನ್ ಮಾಡಿದ್ರೆ ಬೂಟ್ ಸ್ಪೇಸ್ ಸಿಕ್ಕಾಬಟ್ಟೆ ಇದೆ ಸ್ನೇಹಿತರೆ, ಬೂಟ್ ಸ್ಪೇಸ್ ನೋಡಿ. ಇದರೊಳಗೆ ಚಾರ್ಜರ್ ಇದೆ, ಎಷ್ಟು ಸ್ಪೇಸ್ ಇದೆ ಅಂತ. ಇನ್ನೊಂದು ಎರಡು ಹೆಲ್ಮೆಟ್ ಇಡ್ಬೋದು ದೊಡ್ಡದಾಗಿ. ಏನು ಕೊಡಲ್ಲ ಸ್ನೇಹಿತರೆ, ಇನ್ನೊಂದು ಇದೇನೋ ಕೊಟ್ಟಿದ್ದಾರೆ ಫಸ್ಟ್ ಏಡು. ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಇಟ್ಕೋಬೋದು. ಬ್ಯಾಕ್ ಲೈಟ್ ನೋಡಿ ಈ ಥರ, ರಿಸ್ಟಾ ಝೆಡ್ ಕೀ ನೋಡಿ ಸ್ನೇಹಿತರೆ. ಇಲ್ಲಿ ರೈಟಿಗೆ ಆನು, ಲೆಫ್ಟು ಮತ್ತು ಪುಷು, ಲಾಕು, ಸೀಟ್ ಲಾಕ್ ಬಂದ್ಬಿಟ್ಟು ಲೆಫ್ಟ್. ಕನ್ಸೋಲು ಆನ್ ಮಾಡಿದ್ರೆ ಈ ಥರ ಬರುತ್ತೆ. ಗಾಡಿ ಸ್ಟಾರ್ಟ್ ಆದಾಗ ನೋಡಿ ಅಷ್ಟೇ ಸ್ನೇಹಿತರೆ. ಮಿರರ್ಸ್ ನೋಡಿ.